ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಮುಖ್ಯ ಕಾರಣ ದಕ್ಷಿಣ ಭಾರತವನ್ನು ಆಳುತ್ತಿದ್ದ ಪ್ರಮುಖ ರಾಜಮನೆತನಗಳ ಅವನತಿ. ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣದತ್ತ ಮುಖ ಮಾಡಲು ಪ್ರಮುಖ ಕಾರಣ ಅಲ್ಲಿದ್ದಂಥ ಅಪಾರ ಸಂಪತ್ತು. ದೇವಗಿರಿಯನ್ನ ಆಳುತ್ತಿದ್ದ ರಾಮಚಂದ್ರ ದೇವ 1294ರ ಒಪ್ಪಂದದಂತೆ ಕೊಡಬೇಕಿದ್ದ ಕಪ್ಪವನ್ನು 1305-6ರಲ್ಲಿ ನಿಲ್ಲಿಸಿದ. ಈ ಹಿಂದೆ ಗುಜರಾತಿನ ಅರಸ ಕರ್ಣದೇವ ಅಲ್ಲಾವುದ್ದೀನ್ ಖಿಲ್ಜಿಯ ಕೈಯಲ್ಲಿ ಸೋತು ಪಲಾಯನಗೈದ. ತನ್ನ ಮಗಳು ದೇವಲಾದೇವಿಯೊಂದಿಗೆ ಗುಜರಾತಿನ ರಾಮಚಂದ್ರ ದೇವನ ಆಶ್ರಯ ಪಡೆದಿದ್ದ. ಕರ್ಣದೇವನ ಹೆಂಡತಿ ಕಮಲಾದೇವಿಯನ್ನ ಅಲ್ಲಾವುದ್ದೀನ್ ಖಿಲ್ಜಿ ಮದುವೆಯಾಗಿದ್ದ ಮತ್ತು ಅವನ ಪ್ರೀತಿಯ ರಾಣಿಯಾಗಿದ್ದಳು. ದೇವಲಾದೇವಿಯನ್ನ ದಿಲ್ಲಿಗೆ ಕರೆತರಬೇಕೆಂಬುದು ಕಮಲಾದೇವಿಯ ಬಯಕೆಯಾಗಿತ್ತು. ಹೀಗಾಗಿ ಮಲ್ಲಿಕ್ ಕಾಫರ್ನ ನೇತೃತ್ವದಲ್ಲಿ ದಕ್ಷಿಣದತ್ತ ದಾಳಿ ಮಾಡಲು ಅಲ್ಲಾವುದ್ದೀನ್ ಖಿಲ್ಜಿ ಮಲ್ಲಿಕ್ ಕಾಫರ್ನನ್ನ ಕಳುಹಿಸಿದ. ಹೀಗಾಗಿ ಮಲ್ಲಿಕ್ ಕಾಫರ್ ನೇತೃತ್ವದ ಅಲ್ಲಾವುದ್ದೀನ್ ಸೇನೆ ಮಾಳದ ಮೂಲಕ ದೇವಗಿರಿಯತ್ತ ಹೊರಟಿತು. ಈ ಮಲ್ಲಿಕ್ ಕಾಫರ್ನ್ಗೆ ಯುದ್ಧ ಅಂದ್ರೆ ಊರ ಹಬ್ಬ ಇದ್ದಂಗೆ. ತನ್ನ ಅಧೀನ ದಂಡನಾಯಕನಾದಂಥ ಖ್ವಾಜಾ ಹಾಜಿಯೊಡನೆ ಹೊರಟ್ಬಿಟ್ಟ. ಕಾಫರ್ನ ಸೈನ್ಯದ ಸಹಾಯಕ್ಕಾಗಿ ಮಾಳ್ವದ ಗವರ್ನರ್ ಐನ್ ಉಲ್ ಮುಲ್ಕ್ ಮತ್ತು ಆಲ್ಪ್ ಖಾನರನ್ನ ಕಳುಹಿಸಲಾಯಿತು. ಮಲ್ಲಿಕ್ ಕಾಫರ್ ಸುಲ್ತಾನ್ಪುರವನ್ನು ತಲುಪಿ ಕರ್ಣದೇವನಿಗೆ ತನ್ನ ಮಗಳಾದಂಥ ದೇವಲಾದೇವಿಯನ್ನ ಒಪ್ಪಿಸಲಿಕ್ಕೆ ಹೇಳ್ತಾನೆ. ಆದರೆ ಕರ್ಣದೇವ ಇದಕ್ಕೆ ಒಪ್ಪೋದಿಲ್ಲ. ಮಲ್ಲಿಕ್ ಕಾಫರ್ನ ಸೇನೆಯೊಡನೆ ಯುದ್ಧಕ್ಕೆ ಸನ್ನದ್ಧನಾಗಿ ಸುಮಾರು 2 ತಿಂಗಳುಗಳ ಕಾಲ ಮಲ್ಲಿಕ್ ಕಾಫರ್ನ ಸೇನೆಯೊಂದಿಗೆ ಹೋರಾಟ ನಡೆಸ್ತಾನೆ. ನಂತರದಲ್ಲಿ ಆಲ್ಪ್ ಖಾನನನ್ನ ಕರ್ಣದೇವನನ್ನು ಬಂಧಿಸಲು ಬಿಟ್ಟು ಮಲ್ಲಿಕ್ ಕಾಫರ್ನು ದೇವಗಿರಿಯತ್ತ ಹೊರಟ್ಬಿಡ್ತಾನೆ. ರಾಮಚಂದ್ರ ದೇವನ ಉತ್ತರಾಧಿಕಾರಿಯಾದಂಥ ಅವನ ಮಗ ಶಂಕರದೇವ ಕರ್ಣದೇವನು ತನ್ನ ಮಗಳಾದ ದೇವಲಾದೇವಿಯನ್ನ ತನಗೆ ವಿವಾಹ ಮಾಡಿಕೊಟ್ಟರೆ ಸಹಾಯ ಮಾಡುವುದಾಗಿ ಹೇಳುತ್ತಾನೆ. ಇದಕ್ಕೆ ಕರ್ಣದೇವನು ಸಹ ಒಪ್ಪುತ್ತಾನೆ. ನಂತರ ದೇವಲಾದೇವಿಯನ್ನ ರಕ್ಷಣಾ ಪಡೆಗಳೊಂದಿಗೆ ಭದ್ರತೆಯೊಂದಿಗೆ ದೇವಗಿರಿಗೆ ಕಳಿಸಲಾಗುತ್ತೆ. ಆಲ್ಪ್ ಖಾನನೊಂದಿಗೆ ಯುದ್ಧ ಮುಂದುವರಿಸಿದಂಥ ಕರ್ಣದೇವನು ಕೊನೆಗೆ ಪಲಾಯನಗೈಯುವಂಥ ಸ್ಥಿತಿ ಬರುತ್ತೆ. ಈ ಸಂದರ್ಭದಲ್ಲಿ ಆಲ್ಪ್ ಖಾನನ ಸೈನ್ಯಕ್ಕೆ ಹೆದರಿ ಕರ್ಣದೇವನು ದೇವಗಿರಿಯತ್ತ ಪಲಾಯನಗೈಯುತ್ತಾನೆ. ಅವನನ್ನ ಹಿಂಬಾಲಿಸಿ ಹೊರಟಂತ ಆಲ್ಪ್ ಖಾನನಿಗೆ ಅಲ್ಲೇ ಮಾರ್ಗ ಮಧ್ಯದಲ್ಲಿ ಅನಿರೀಕ್ಷಿತವಾಗಿ ದೇವಲಾದೇವಿಯನ್ನ ಕಾಣುತ್ತಾನೆ. ಆ ದೇವಲಾದೇವಿಯನ್ನ ವಶಕ್ಕೆ ಪಡೆದುಕೊಂಡು ಅವಳನ್ನ ದೆಹಲಿಗೆ ಕಳುಹಿಸಿಕೊಡಲಾಗುತ್ತದೆ. ಅಲ್ಲಿ ದೇವಲಾದೇವಿಯು ಅಲ್ಲಾವುದ್ದೀನ್ ಖಿಲ್ಜಿಯ ಹಿರಿಯ ಮಗನಾದಂತಹ ಕಿಜರ್ ಖಾನ್ನನ್ನ ಮದುವೆ ಆಗ್ತಾಳೆ. ಮಲ್ಲಿಕ್ ಕಾಫರ್ನು ದೇವಗಿರಿಯ ಮೇಲೆ ದಾಳಿ ಮಾಡಿ ರಾಮಚಂದ್ರ ದೇವನನ್ನ ಸಂಪೂರ್ಣವಾಗಿ ಸೋಲಿಸ್ತಾನೆ. ರಾಮಚಂದ್ರ ದೇವನ ಮಗ ಶಂಕರದೇವನು ಓಡಿ ಹೋಗ್ತಾನೆ. ಇದರಿಂದ ರಾಮಚಂದ್ರ ದೇವನು ಸಂಧಾನವನ್ನ ಮಾಡಿಕೊಳ್ತಾನೆ. ಅಪಾರ ಪ್ರಮಾಣದ ಸಂಪತ್ತು ಮತ್ತು ಆನೆಗಳೊಂದಿಗೆ ರಾಮಚಂದ್ರ ದೇವ ಹಾಗೂ ಅವನ ಕುಟುಂಬವನ್ನ ಮಲ್ಲಿಕ್ ಕಾಫರ್ನು ದೆಹಲಿಗೆ ಕರೆದೊಯ್ಯುತ್ತಾನೆ. ನಂತರ ರಾಮಚಂದ್ರ ದೇವನಿಗೆ ನೌಸಾರಿ ಪ್ರಾಂತ್ಯವನ್ನ ನೀಡಲಾಗುತ್ತೆ. ಅವನು ಅಲ್ಲಾವುದ್ದೀನ್ ಖಿಲ್ಜಿಗೆ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುತ್ತಾ ಅವನ ದಕ್ಷಿಣದ ದಂಡಯಾತ್ರೆಗಳಿಗೆ ಸಹಾಯ ಮಾಡುತ್ತಾ ಅವನ ಸಾಮಂತನಾಗಿ ನಿಷ್ಠನಾಗಿ ಉಳಿಯುತ್ತಾನೆ. ಮುಂದೆ ವಾರಂಗಲ್ನ ಮೇಲಿನ ದಾಳಿ, ದ್ವಾರ ಸಮುದ್ರದ ಮೇಲಿನ ದಾಳಿ, ಪಾಂಡ್ಯ ರಾಜ್ಯದ ಮೇಲಿನ ದಾಳಿಗಳಾದ ನಂತರ ದೇವಗಿರಿ ಮತ್ತೊಮ್ಮೆ ಮಲ್ಲಿಕ್ ಕಾಫರ್ನ ದಾಳಿಯನ್ನ ಎದುರಿಸಬೇಕಾಗುತ್ತದೆ. ಆಗ ರಾಮಚಂದ್ರ ದೇವನು ನಿಧನ ಹೊಂದಿರುತ್ತಾನೆ 1312ರಲ್ಲಿ. ಅವನ ಮಗನಾಗಿದ್ದಂಥ ಶಂಕರದೇವ ದೆಹಲಿ ಸಾರ್ವಭೌಮತ್ವವನ್ನು ತಿರಸ್ಕರಿಸಿ ತಾನು ಸ್ವತಂತ್ರ ಎಂದು ಘೋಷಿಸಿಕೊಂಡ. 1313ರಲ್ಲಿ ಮತ್ತೊಮ್ಮೆ ಮಲ್ಲಿಕ್ ಕಾಫರ್ ಸೇನೆಯೊಂದಿಗೆ ದಾಳಿ ಇಟ್ಟು ಶಂಕರದೇವನನ್ನು ಸೋಲಿಸಿ ಅವನನ್ನು ಕೊಲ್ಲಲಾಯಿತು. ಇದರೊಂದಿಗೆ ದೇವಗಿರಿಯನ್ನು ದೆಹಲಿ ಸಾಮ್ರಾಜ್ಯದ ಅಧಿಪತ್ಯಕ್ಕೆ ಸೇರಿಸಿಕೊಳ್ಳಲಾಯಿತು. ಹೀಗೆ ದೇವಗಿರಿಯು ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ದೆಹಲಿಯ ಅಧಿಪತ್ಯಕ್ಕೊಳಪಟ್ಟಿತು. ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕನ್ನಡಾಂಬೆ.